ಎಲ್ಲರಿಗೂ ನಮಸ್ಕಾರ. ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ನಿಮ್ಮ ಜೀವನದಲ್ಲಿ ನ್ಯಾಯ, ಸಮತೋಲನ ಮತ್ತು ಸಾಮರಸ್ಯವನ್ನು ಹುಡುಕುವವರೇ ನೀವು? ಸೌಂದರ್ಯ, ಕಲೆ ಮತ್ತು ಸೌಜನ್ಯಕ್ಕೆ ಮನಸೋದವರೇ? ಸಂಬಂಧಗಳನ್ನು ಅತಿ ಹೆಚ್ಚು ಮೌಲ್ಯೀಕರಿಸುವ, ಶಾಂತಿಯನ್ನು ಬಯಸುವ ಅದ್ಭುತ ವ್ಯಕ್ತಿತ್ವ ನಿಮ್ಮದೇ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಇಂದು ನಾವು ರಾಶಿಚಕ್ರದ ಅತ್ಯಂತ ರಾಜತಾಂತ್ರಿಕ, ನ್ಯಾಯಯುತ ಮತ್ತು ಸೌಂದರ್ಯ ಪ್ರಿಯ ರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ತುಲಾರಾಶಿ. ಬನ್ನಿ, ತುಲಾರಾಶಿಯವರ ಆಕರ್ಷಕ ಸ್ವಭಾವ, ಅವರ ಶಕ್ತಿ, ದೌರ್ಬಲ್ಯ, ಪ್ರೀತಿ, ವೃತ್ತಿ ಮತ್ತು ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಯಶಸ್ಸನ್ನು ಕಂಡುಕೊಳ್ಳಲು ಸಹಾಯ ಮಾಡುವ ಅತ್ಯಂತ ಶಕ್ತಿಶಾಲಿ ಮತ್ತು ಗುಪ್ತ ಪರಿಹಾರಗಳನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ನೀಡಲಿದ್ದೇನೆ. ಖಂಡಿತವಾಗಿಯೂ ಇದನ್ನು ತಪ್ಪದೆ ಪೂರ್ಣ ವಿಡಿಯೋವನ್ನು ನೋಡಿ. ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಇದು ನೆರವಾಗಲಿದೆ. ತುಲಾರಾಶಿ. ಈ ಹೆಸರೇ ಸಮತೋಲನ, ನ್ಯಾಯ ಮತ್ತು ಸಾಮರಸ್ಯವನ್ನು ಸೂಚಿಸುತ್ತದೆ. ಇದು ರಾಶಿಚಕ್ರದ 7ನೇ ರಾಶಿ ಮತ್ತು ಇದರ ಗುಣಗಳು ನಿಜಕ್ಕೂ ಆಕರ್ಷಕ ಮತ್ತು ವಿಶಿಷ್ಟ. ತುಲಾರಾಶಿಯು ವಾಯುತತ್ವದ ರಾಶಿ. ವಾಯುವು ಸಂವಹನ, ಬುದ್ಧಿವಂತಿಕೆ, ಸಾಮಾಜಿಕತೆ ಮತ್ತು ನ್ಯಾಯವನ್ನು ಸೂಚಿಸುತ್ತದೆ. ತುಲಾರಾಶಿಯವರು ಉತ್ತಮ ಸಂಭಾಷಣಕಾರರು ಮತ್ತು ಸಾಮಾಜಿಕರು. ಇವರ ಗುಣ ಚರಗುಣ. ಇವರು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು, ಬದಲಾವಣೆಗಳನ್ನು ತರಲು ಸಮರ್ಥರು. ಆದರೆ ತಮ್ಮ ಸಂಬಂಧಗಳು ಮತ್ತು ಸಮತೋಲನಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ. ತುಲಾರಾಶಿಯ ಆಡಳಿತ ಗ್ರಹ ಶುಕ್ರ. ಶುಕ್ರನು ಪ್ರೀತಿ, ಸೌಂದರ್ಯ, ಸಂಬಂಧಗಳು, ಐಷಾರಾಮಿ ಮತ್ತು ಸಾಮರಸ್ಯದ ಗ್ರಹ. ತುಲಾರಾಶಿಯವರು ಸೌಂದರ್ಯ ಪ್ರಿಯರು ಮತ್ತು ಎಲ್ಲರನ್ನೂ ಪ್ರೀತಿಸುವ ಗುಣ ಹೊಂದಿರುತ್ತಾರೆ. ಈ ರಾಶಿಯ ಚಿಹ್ನೆ ತೂಕದ ತಕ್ಕಡಿ. ಇದು ನ್ಯಾಯ, ಸಮಾನತೆ, ಸಮತೋಲನ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಸಂಕೇತ. ತುಲಾರಾಶಿಯವರು ಯಾವಾಗಲೂ ನ್ಯಾಯಯುತವಾಗಿ ವರ್ತಿಸಲು ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ತುಲಾರಾಶಿಯ ಆಧಿಪತ್ಯ ಮನೆ 7ನೇ ಮನೆ. ಇದು ಸಂಬಂಧಗಳು, ವಿವಾಹ, ಪಾಲುದಾರಿಕೆ ಮತ್ತು ಒಪ್ಪಂದಗಳ ಸಂಕೇತ. ತುಲಾರಾಶಿಯವರು ಸಂಬಂಧಗಳನ್ನು ಅತಿ ಹೆಚ್ಚು ಮೌಲ್ಯೀಕರಿಸುತ್ತಾರೆ. ಈ ರಾಶಿಯ ಅಧಿಪತಿ ದೇವತೆ ಲಕ್ಷ್ಮೀದೇವಿ ಹಾಗೂ ಪರಶುರಾಮ. ಶುಕ್ರ ಗ್ರಹವು ಲಕ್ಷ್ಮೀದೇವಿಗೆ ಸಂಬಂಧಿಸಿದೆ ಮತ್ತು ಪರಶುರಾಮನು ಶುಕ್ರನ ಅಂಶವೆಂದು ಪರಿಗಣಿಸಲಾಗುತ್ತದೆ. ಇವರ ಆರಾಧನೆ ಶ್ರೇಯಸ್ಕರ. ತುಲಾರಾಶಿಯವರ ವ್ಯಕ್ತಿತ್ವವು ಅವರ ಸೌಜನ್ಯ, ಬುದ್ಧಿವಂತಿಕೆ ಮತ್ತು ನ್ಯಾಯದ ಕಡೆಗಿನ ಬದ್ಧತೆಯಿಂದ ಕೂಡಿದೆ. ಅವರನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟೇ ಸುಂದರ ಅನುಭವ. ತುಲಾರಾಶಿಯವರು ನ್ಯಾಯಯುತವಾಗಿ, ತಾರ್ಕಿಕವಾಗಿ ಮತ್ತು ಸಮತೋಲಿತವಾಗಿ ಯೋಚಿಸುತ್ತಾರೆ. ಅವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಎಲ್ಲ ಕಡೆಯಿಂದಲೂ ವಿಷಯವನ್ನು ವಿಶ್ಲೇಷಿಸುತ್ತಾರೆ. ಸಂಘರ್ಷಗಳನ್ನು ತಪ್ಪಿಸಲು ಮತ್ತು ಸಾಮರಸ್ಯವನ್ನು ಕಾಪಾಡಲು ಪ್ರಯತ್ನಿಸುತ್ತಾರೆ. ಇವರು ಉತ್ತಮ ಸಲಹೆಗಾರರು ಮತ್ತು ಉತ್ತಮ ಮಧ್ಯಸ್ಥಗಾರರು. ಅವರ ಯೋಚನೆಗಳು ಹೆಚ್ಚಾಗಿ ಸಂಬಂಧಗಳು, ನ್ಯಾಯ ಮತ್ತು ಸೌಂದರ್ಯದ ಕಡೆಗೆ ಇರುತ್ತದೆ. ಇವರು ಮೃದುವಾಗಿ, ಸೌಜನ್ಯದಿಂದ ಮತ್ತು ಸ್ಪಷ್ಟವಾಗಿ ಮಾತನಾಡುತ್ತಾರೆ. ಇವರು ಉತ್ತಮ ಸಂಭಾಷಣಕಾರರು ಮತ್ತು ಮನವೊಲಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಅವರ ನಡವಳಿಕೆಯಲ್ಲಿ ರಾಜತಾಂತ್ರಿಕತೆ, ಸಹಕಾರ ಮತ್ತು ಸಾಮಾಜಿಕ ಎದ್ದು ಕಾಣುತ್ತದೆ. ಇವರು ಇತರರೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಇಷ್ಟಪಡುತ್ತಾರೆ. ಅವರ ವೈಯಕ್ತಿಕ ಶೈಲಿ ಸೊಗಸಾದ, ಕಲಾತ್ಮಕ ಮತ್ತು ಫ್ಯಾಷನ್ಗೆ ಸಂಬಂಧಿಸಿರುತ್ತದೆ. ಉತ್ತಮ ಉಡುಪುಗಳನ್ನು ಧರಿಸಲು ಮತ್ತು ತಮ್ಮನ್ನು ಸುಂದರವಾಗಿ ಪ್ರಸ್ತುತಪಡಿಸಲು ಇಷ್ಟಪಡುತ್ತಾರೆ. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ತುಲಾರಾಶಿಯವರು ಅತ್ಯಂತ ರೊಮ್ಯಾಂಟಿಕ್, ನಿಷ್ಠಾವಂತರು ಮತ್ತು ಪ್ರೀತಿಪಾತ್ರರು. ಅವರಿಗೆ ಪ್ರೀತಿ ಎಂದರೆ ಜೀವನದ ಅತ್ಯುನ್ನತ ಮೌಲ್ಯ. ಅವರು ತಮ್ಮ ಸಂಗಾತಿಯಲ್ಲಿ ಸೌಂದರ್ಯ, ಬುದ್ಧಿವಂತಿಕೆ ಮತ್ತು ಸಹಕಾರವನ್ನು ಹುಡುಕುತ್ತಾರೆ. ಇವರು ಉತ್ತಮ ಸ್ನೇಹಿತರು, ಯಾವಾಗಲೂ ಬೆಂಬಲ ನೀಡುವವರು ಮತ್ತು ಸಮತೋಲಿತ ಸಲಹೆ ನೀಡುವವರು. ಆದರೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಕೆಲವೊಮ್ಮೆ ಹಿಂಜರಿಯಬಹುದು ಮತ್ತು ಸಂಘರ್ಷಗಳನ್ನು ತಪ್ಪಿಸಲು ಅತಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಳಬಹುದು. ತುಲಾರಾಶಿಯವರ
ಸಮಸ್ಯೆಯ ಎಲ್ಲ ಆಯಾಮಗಳನ್ನು ಪರಿಗಣಿಸಿ ನ್ಯಾಯಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇವರಿಗಿರುತ್ತದೆ. ಶೌರ್ಯ ಮತ್ತು ಧೈರ್ಯವು ಸಾಮಾನ್ಯವಾಗಿ ಅನ್ಯಾಯದ ವಿರುದ್ಧ ಹೋರಾಡುವಲ್ಲಿ ಅಥವಾ ತಮ್ಮ ಪ್ರೀತಿ ಪಾತ್ರರನ್ನು ರಕ್ಷಿಸುವಲ್ಲಿ ಹೊರಬರುತ್ತದೆ. ಅವರ ದೃಷ್ಟಿಕೋನ ಯಾವಾಗಲೂ ಸಮತೋಲಿತ ಮತ್ತು ವಿಶಾಲವಾಗಿರುತ್ತದೆ. ಅವರು ಸಕಾರಾತ್ಮಕವಾಗಿ ಮತ್ತು ಭವಿಷ್ಯದ ಬಗ್ಗೆ ಆಶಾವಾದಿಯಾಗಿರುತ್ತಾರೆ. ತುಲಾರಾಶಿಯವರು ವೃತ್ತಿ ಜೀವನದಲ್ಲಿ ನ್ಯಾಯ, ಸೌಂದರ್ಯ, ಸೃಜನಶೀಲತೆ ಮತ್ತು ಸಹಕಾರವನ್ನು ಬಯಸುತ್ತಾರೆ. ಅವರು ತಂಡದಲ್ಲಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಮತ್ತು ತಮ್ಮ ಕೆಲಸದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತಾರೆ. ತುಲಾರಾಶಿಯವರಿಗೆ ಯಾವ ರೀತಿಯ ಉದ್ಯೋಗಗಳು ಹಾಗೂ ಕ್ಷೇತ್ರಗಳು ಹೆಚ್ಚು ಸೂಕ್ತ ಎಂದು ನೋಡೋಣ. ತುಲಾರಾಶಿಯವರು ತಮ್ಮ ನ್ಯಾಯಯುತ ಮನೋಭಾವ, ಸೌಂದರ್ಯ ಪ್ರಜ್ಞೆ ಮತ್ತು ಸಂವಹನ ಕೌಶಲ್ಯಗಳನ್ನು ಬಳಸಿಕೊಳ್ಳುವ ವೃತ್ತಿಗಳಲ್ಲಿ ಹೆಚ್ಚು ಯಶಸ್ವಿಯಾಗುತ್ತಾರೆ. ಇವರಿಗೆ ಸೂಕ್ತವಾದ ಕ್ಷೇತ್ರಗಳು ಕಾನೂನು ಮತ್ತು ನ್ಯಾಯ, ಕಲೆ ಮತ್ತು ಸೌಂದರ್ಯ ಕ್ಷೇತ್ರ, ಸಾರ್ವಜನಿಕ ಸಂಬಂಧಗಳು ಮತ್ತು ಸಂವಹನ ಅಂದರೆ PR ಮ್ಯಾನೇಜರ್ಗಳು, ಮಾಧ್ಯಮ ವೃತ್ತಿಪರರು ಹಾಗೂ ಸಮಾಲೋಚಕರು, ಮಾರಾಟ ಮತ್ತು ಮಾರ್ಕೆಟಿಂಗ್, ಮಾನವ ಸಂಪನ್ಮೂಲಗಳು, ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಪಾಲುದಾರಿಕೆ ಆಧಾರಿತ ವ್ಯವಹಾರಗಳು. ಆರ್ಥಿಕ ದೃಷ್ಟಿಯಿಂದ ಇವರ ಜೀವನ ಪಥ ಹೇಗಿರುತ್ತದೆ ಎಂದು ನೋಡೋಣ. ತುಲಾರಾಶಿಯವರು ಆರ್ಥಿಕ ವಿಷಯದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಅವರು ಐಷಾರಾಮಿ ವಸ್ತುಗಳು ಮತ್ತು ಸುಂದರವಾದ ಜೀವನ ಶೈಲಿಯನ್ನು ಇಷ್ಟಪಡುತ್ತಾರೆ, ಆದರೆ ಹಣವನ್ನು ಜಾಗರೂಕತೆಯಿಂದ ನಿರ್ವಹಿಸುತ್ತಾರೆ. ಕೆಲವೊಮ್ಮೆ ಸಂಬಂಧಗಳಿಗಾಗಿ ಅಥವಾ ಸಾಮಾಜಿಕ ಸಮಾರಂಭಗಳಿಗಾಗಿ ಹೆಚ್ಚು ಖರ್ಚು ಮಾಡಬಹುದು. ಇವರು ಹಣಕಾಸಿನ ವಿಷಯದಲ್ಲಿ ಇತರರ ಸಲಹೆಗಳನ್ನು ಕೇಳಲು ಇಷ್ಟಪಡುತ್ತಾರೆ ಮತ್ತು ವಿವೇಕಯುತ ಹೂಡಿಕೆಗಳನ್ನು ಮಾಡುತ್ತಾರೆ. ಧನ, ವ್ಯವಹಾರ ಮತ್ತು ಹೂಡಿಕೆಗಳಲ್ಲಿ ಯಶಸ್ಸು ಪಡೆಯಲು ಏನು ಮಾಡಬಹುದು ಎಂದು ಜ್ಯೋತಿಷ ಪರಿಹಾರಗಳನ್ನು ನಾನು ಇಲ್ಲಿ ನೀಡಿದ್ದೇನೆ. ಲಕ್ಷ್ಮೀದೇವಿ ಆರಾಧನೆ ಮಾಡುವುದು ಅತಿ ಮುಖ್ಯ. ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಗೆ ಕೆಂಪು ಅಥವಾ ಗುಲಾಬಿ ಬಣ್ಣದ ಹೂವುಗಳನ್ನು ಅರ್ಪಿಸಿ. ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಇದು ಸಂಪತ್ತು, ಐಷಾರಾಮಿ ಮತ್ತು ಸಾಮರಸ್ಯವನ್ನು ತರುತ್ತದೆ. ಗೋಸೇವೆ ಮಾಡುವುದು. ಗೋವಿಗೆ ಹಸಿರು ಸೊಪ್ಪು ಅಥವಾ ಕಾಳುಗಳನ್ನು ತಿನ್ನಿಸುವುದು ಶುಕ್ರನ ಅನುಗ್ರಹವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಕನಕದಾರ ಸ್ತೋತ್ರ ಪಠಣ ಮಾಡುವುದು. ಪ್ರತಿದಿನ ಕನಕದಾರ ಸ್ತೋತ್ರವನ್ನು ಪಠಿಸುವುದು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಸಂಪತ್ತನ್ನು ಆಕರ್ಷಿಸುತ್ತದೆ. ವಜ್ರ ಅಥವಾ ಜಿರ್ಕಾನ್ ಧರಿಸುವುದು. ಶುಕ್ರನ ರತ್ನವಾದ ವಜ್ರ ಅಥವಾ ಅದರ ಉಪರತ್ನವಾದ ಜಿರ್ಕಾನ್ ಅಥವಾ ಬಿಳಿ ನೀಲಮಣಿಯನ್ನು ಧರಿಸುವುದು ಅದೃಷ್ಟ, ಸೌಂದರ್ಯ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಇದನ್ನು ಬೆಳ್ಳಿಯ ಉಂಗುರದಲ್ಲಿ ಕೆತ್ತಿಸಿ ಶುಕ್ರವಾರದಂದು ಶುಕ್ರ ಹೊರೆಯಲ್ಲಿ ಧರಿಸಬೇಕು. ಚೆನ್ನಾಗಿ ಅಲಂಕರಿಸಿದ ಮನೆಯನ್ನು ಇಟ್ಟುಕೊಳ್ಳಬೇಕು. ನಿಮ್ಮ ಮನೆಯನ್ನು ಸುಂದರವಾಗಿ, ಸ್ವಚ್ಛವಾಗಿ ಮತ್ತು ಸಾಮರಸ್ಯದಿಂದ ಇರಿಸಿಕೊಳ್ಳಿ. ಇದು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ತುಲಾರಾಶಿಯವರ ಪ್ರೀತಿ, ವಿವಾಹ ಮತ್ತು ಕುಟುಂಬ ಜೀವನ ಹೇಗಿರುತ್ತದೆ ಎಂದು ನೋಡೋಣ. ತುಲಾರಾಶಿಯವರಿಗೆ ಪ್ರೀತಿ ಎಂದರೆ ಜೀವನದ ತಿರುಳು. ವಿವಾಹ ಎಂದರೆ ಆತ್ಮದ ಬಂಧ. ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಅವರು ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿರುತ್ತಾರೆ. ಯಾವ ರೀತಿಯ ರಾಶಿಗಳ ಜೊತೆಗೆ ಇವರ ಹೊಂದಾಣಿಕೆ ಹೆಚ್ಚು ಎಂದು ನೋಡೋಣ. ತುಲಾರಾಶಿಯವರಿಗೆ ಮಿಥುನ ಮತ್ತು ಕುಂಭರಾಶಿಯವರೊಂದಿಗೆ ಅತ್ಯುತ್ತಮ ಹೊಂದಾಣಿಕೆ ಇರುತ್ತದೆ, ಏಕೆಂದರೆ ಅವೆಲ್ಲವೂ ವಾಯುತತ್ವದ ರಾಶಿಗಳು. ಇವರು ಪರಸ್ಪರರ ಬುದ್ಧಿಶಕ್ತಿ ಮತ್ತು ಸಾಮಾಜಿಕತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಸಿಂಹ ಮತ್ತು ಧನಸ್ಸು ರಾಶಿಯವರೊಂದಿಗೂ ಕೂಡ ಉತ್ತಮ ಹೊಂದಾಣಿಕೆ ಇರುತ್ತದೆ, ಏಕೆಂದರೆ ಅವರು ಉತ್ಸಾಹ ಮತ್ತು ಪ್ರೀತಿಯನ್ನು ನೀಡುತ್ತಾರೆ. ಮೇಷರಾಶಿಯೊಂದಿಗೆ ವಿಭಿನ್ನ ಗುಣಗಳಿದ್ದರೂ ಒಬ್ಬರನ್ನೊಬ್ಬರು ಸಮತೋಲನಗೊಳಿಸಬಹುದು. ವಿವಾಹ ಜೀವನದಲ್ಲಿ ತುಲಾರಾಶಿಯವರು ಅತ್ಯಂತ ಪ್ರೀತಿಪಾತ್ರರು, ರೊಮ್ಯಾಂಟಿಕ್ ಮತ್ತು ಸಹಕಾರ ಮನೋಭಾವದವರು. ಅವರು ತಮ್ಮ ಸಂಗಾತಿಯೊಂದಿಗೆ ಸಾಮರಸ್ಯದಿಂದ ಬದುಕಲು ಇಷ್ಟಪಡುತ್ತಾರೆ ಮತ್ತು ಯಾವುದೇ ಸಂಘರ್ಷಗಳನ್ನು ಮಾತುಕತೆಯ ಮೂಲಕ ಪರಿಹರಿಸಲು ಪ್ರಯತ್ನಿಸುತ್ತಾರೆ. ತಮ್ಮ ಸಂಗಾತಿಗಾಗಿ ಸಂಪೂರ್ಣವಾಗಿ ಸಮರ್ಪಿತರಾಗಿರುತ್ತಾರೆ.
ಆದರೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಕೆಲವೊಮ್ಮೆ ದ್ವಂದ್ವಕ್ಕೆ ಒಳಗಾಗಬಹುದು ಮತ್ತು ಸಂಗಾತಿಯ ಮೇಲೆ ಹೆಚ್ಚು ಅವಲಂಬಿತರಾಗಬಹುದು. ಅವರಿಗೆ ತಮ್ಮ ಸಂಗಾತಿಯಿಂದ ಬೆಂಬಲ ಮತ್ತು ಪ್ರೀತಿ ಬೇಕು. ಕುಟುಂಬದಲ್ಲಿ ತುಲಾರಾಶಿಯವರು ಶಾಂತಿ ಪಾಲಕರು ಮತ್ತು ಮಧ್ಯಸ್ಥಗಾರರು. ಅವರು ಕುಟುಂಬದ ಸದಸ್ಯರ ನಡುವೆ ಸಾಮರಸ್ಯವನ್ನು ಕಾಪಾಡಲು ಪ್ರಯತ್ನಿಸುತ್ತಾರೆ ಮತ್ತು ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸುತ್ತಾರೆ. ಇವರು ಉತ್ತಮ ಅತಿಥೇಯರು ಮತ್ತು ತಮ್ಮ ಮನೆಯಲ್ಲಿ ಜನರನ್ನು ಸ್ವಾಗತಿಸಲು ಇಷ್ಟಪಡುತ್ತಾರೆ. ಮಕ್ಕಳು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರುತ್ತಾರೆ. ಇವರ ಉಪಸ್ಥಿತಿಯು ಕುಟುಂಬಕ್ಕೆ ಶಾಂತಿ ಮತ್ತು ಸೌಂದರ್ಯವನ್ನು ನೀಡುತ್ತದೆ. ತುಲಾರಾಶಿಯವರ ಆರೋಗ್ಯ ಮತ್ತು ಶಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ತುಲಾರಾಶಿಯವರ ಆರೋಗ್ಯವು ಅವರ ಮೂತ್ರಪಿಂಡಗಳು, ಬೆನ್ನು ಮೂಳೆ ಮತ್ತು ಚರ್ಮದೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ. ಅವರ ಮಾನಸಿಕ ಶಾಂತಿಯು ದೈಹಿಕ ಆರೋಗ್ಯಕ್ಕೆ ಪ್ರಮುಖವಾಗಿದೆ. ಈ ರಾಶಿಯವರ ದೇಹದ ಭಾಗಗಳಲ್ಲಿ ಯಾವ ಭಾಗ ಹೆಚ್ಚು ತೊಂದರೆ ನೀಡಬಹುದು ಎಂದು ನೋಡೋಣ. ತುಲಾರಾಶಿಯವರು ಮುಖ್ಯವಾಗಿ ತಮ್ಮ ಮೂತ್ರಪಿಂಡಗಳು, ಮೂತ್ರಕೋಶ, ಬೆನ್ನು ಮೂಳೆ ಅಂದರೆ ಕೆಳಬೆನ್ನು ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಒಳಗಾಗಬಹುದು. ಅತಿಯಾದ ಒತ್ತಡ ಅಥವಾ ಅಸಮತೋಲಿತ ಜೀವನ ಶೈಲಿಯು ಮೂತ್ರಪಿಂಡದ ಕಾಯಿಲೆಗಳು, ಬೆನ್ನು ನೋವು ಅಥವಾ ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ದೈಹಿಕವಾಗಿ ಇವರು ಸಾಮಾನ್ಯವಾಗಿ ಮಧ್ಯಮ ಶಕ್ತಿಯುಳ್ಳವರಾಗಿರುತ್ತಾರೆ, ಆದರೆ ಮಾನಸಿಕ ಸ್ಥೈರ್ಯವು ಅವರ ಸಂಬಂಧಗಳ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಸಂಬಂಧಗಳಲ್ಲಿ ಸಾಮರಸ್ಯವಿದ್ದಾಗ ಇವರು ಬಲಶಾಲಿಗಳು, ಆದರೆ ಸಂಘರ್ಷಗಳು ಎದುರಾದಾಗ ನಿತ್ರಾಣಗೊಳ್ಳಬಹುದು. ತಮ್ಮ ರಾಜತಾಂತ್ರಿಕ ಕೌಶಲ್ಯದಿಂದ ಅವರು ಮಾನಸಿಕ ಒತ್ತಡವನ್ನು ನಿಭಾಯಿಸುತ್ತಾರೆ. ತುಲಾರಾಶಿಯವರಿಗೆ ಆಯುರ್ವೇದ ಹಾಗೂ ಯೋಗ ಸಲಹೆಗಳನ್ನು ಇಲ್ಲಿ ನೀಡಿದ್ದೇನೆ. ಸಮತೋಲಿತ ಜೀವನ ಶೈಲಿಯನ್ನು ನಡೆಸುವುದು. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಸಮತೋಲಿತ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಸಾಕಷ್ಟು ವಿಶ್ರಾಂತಿ ಅತಿ ಮುಖ್ಯ. ಮೂತ್ರಪಿಂಡಗಳ ಆರೈಕೆ ಮಾಡುವುದು. ಸಾಕಷ್ಟು ನೀರು ಕುಡಿಯಿರಿ ಮತ್ತು ಮೂತ್ರಪಿಂಡಗಳ ಆರೋಗ್ಯಕ್ಕೆ ಪೂರಕವಾದ ಆಹಾರಗಳನ್ನು ಸೇವನೆ ಮಾಡಿ. ಆಲ್ಕೋಹಾಲ್ ಮತ್ತು ಅತಿಯಾದ ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡಿ. ಚರ್ಮದ ಆರೈಕೆಯ ಬಗ್ಗೆ ಗಮನ ಹರಿಸಬೇಕು. ನಿಮ್ಮ ಚರ್ಮದ ಆರೋಗ್ಯಕ್ಕೆ ಕಾಳಜಿ ವಹಿಸಿ. ನೈಸರ್ಗಿಕ ಉತ್ಪನ್ನಗಳನ್ನು ಬಳಸಿ ಮತ್ತು ಸೂರ್ಯನ ನೇರ ಕಿರಣಗಳಿಂದ ಚರ್ಮವನ್ನು ರಕ್ಷಣೆ ಮಾಡಿ. ಯೋಗ ಮತ್ತು ಧ್ಯಾನ ಮಾಡುವುದು. ಮನಸ್ಸನ್ನು ಶಾಂತವಾಗಿಡಲು ಯೋಗ ಮತ್ತು ಧ್ಯಾನ ಹಾಗೂ ಪ್ರಾಣಾಯಾಮ ಮಾಡಿ. ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಆಂತರಿಕ ಸಮತೋಲನವನ್ನು ತರುತ್ತದೆ. ತುಲಾರಾಶಿಯವರು ಸಾಮಾನ್ಯವಾಗಿ ವಾತ ಪ್ರಕೃತಿಯವರಾಗಿರುತ್ತಾರೆ. ಬೆಚ್ಚಗಿನ ಪೌಷ್ಟಿಕ ಆಹಾರ, ಉತ್ತಮ ನಿದ್ರೆ ಮತ್ತು ಶಾಂತ ವಾತಾವರಣವು ಆರೋಗ್ಯಕ್ಕೆ ಅತಿ ಉತ್ತಮ. ತುಲಾರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಮತ್ತು ಕಡ್ಡಾಯ ಪರಿಹಾರಗಳನ್ನು ಇಲ್ಲಿ ನೀಡಿದ್ದೇನೆ. ತುಲಾರಾಶಿಯವರ ಆಧ್ಯಾತ್ಮಿಕ ಪ್ರಯಾಣವು ಅವರ ನ್ಯಾಯ, ಸಮತೋಲನ ಮತ್ತು ಪ್ರೀತಿಯ ಬಯಕೆಯಿಂದ ಪ್ರೇರಿತವಾಗಿದೆ. ಅವರಿಗೆ ದೈವ ಭಕ್ತಿ ಎಂದರೆ ಸಾಮರಸ್ಯವನ್ನು ಕಂಡುಕೊಳ್ಳುವುದು. ತುಲಾರಾಶಿಯವರು ಪ್ರೀತಿ, ಭಕ್ತಿ ಮತ್ತು ಸೇವಾ ಮಾರ್ಗಗಳಿಗೆ ಹೆಚ್ಚು ಆಕರ್ಷಿತರಾಗುತ್ತಾರೆ. ಅವರಿಗೆ ಗುಂಪು ಧ್ಯಾನಗಳು, ಭಕ್ತಿಗೀತೆಗಳು ಮತ್ತು ಸಮುದಾಯ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಇಷ್ಟವಾಗುತ್ತದೆ. ಅವರು ತಮ್ಮ ಸಂಬಂಧಗಳನ್ನು ಆಧ್ಯಾತ್ಮಿಕವಾಗಿ ಘೋಷಿಸಲು ಪ್ರಯತ್ನಿಸುತ್ತಾರೆ. ಸೌಂದರ್ಯ ಮತ್ತು ಕಲೆಯನ್ನು ಆಧ್ಯಾತ್ಮಿಕತೆಯ ಒಂದು ಭಾಗವೆಂದು ಪರಿಗಣಿಸುತ್ತಾರೆ. ಯಾವ ದೇವತೆಗಳ ಪೂಜೆಯಿಂದ ತುಲಾರಾಶಿಯವರಿಗೆ ಶ್ರೇಯಸ್ಸು ತರುವುದು ಎಂದು ನೋಡೋಣ. ಲಕ್ಷ್ಮೀದೇವಿ ಆರಾಧನೆ. ಶುಕ್ರನ ಅಧಿಪತಿ ಲಕ್ಷ್ಮೀದೇವಿ. ಪ್ರತಿದಿನ ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಸಂಪತ್ತು, ಸಮೃದ್ಧಿ ಮತ್ತು ಸುಖವನ್ನು ತರುತ್ತದೆ. ಶುಕ್ರವಾರದಂದು ಶ್ರೀ ಸೂಕ್ತವನ್ನು ಪಠಿಸುವುದು ಅತಿ ಉತ್ತಮ. ಪರಶುರಾಮ ಆರಾಧನೆ. ಪರಶುರಾಮನು ಶುಕ್ರನ ಅಂಶವೆಂದು ಪರಿಗಣಿಸಲಾಗುತ್ತದೆ. ಪರಶುರಾಮನ ಸ್ಮರಣೆ ಅಥವಾ ಪೂಜೆ ಧೈರ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ದುರ್ಗಾದೇವಿ ಆರಾಧನೆ. ದುರ್ಗಾದೇವಿ ಶಕ್ತಿ ಮತ್ತು ರಕ್ಷಣೆಯ ಸಂಕೇತ. ದುರ್ಗಾದೇವಿಯ ಆರಾಧನೆ ಮನೋಬಲವನ್ನು ನೀಡುತ್ತದೆ ಮತ್ತು ಕೆಟ್ಟ ಶಕ್ತಿಗಳಿಂದ ರಕ್ಷಿಸುತ್ತದೆ. ಶುಕ್ರ ಮಂತ್ರ ಜಪಿಸುವುದು. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ 108 ಬಾರಿ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ
ಅಥವಾ ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಪ್ರೀತಿ, ಸಂಬಂಧಗಳು, ಸಂಪತ್ತು, ಸೌಂದರ್ಯ ಮತ್ತು ಮಾನಸಿಕ ಶಾಂತಿ ಹೆಚ್ಚುತ್ತದೆ. ಇದು ತುಲಾರಾಶಿಯವರ ದ್ವಂದ್ವವನ್ನು ಕಡಿಮೆ ಮಾಡಿ ನಿರ್ಧಾರ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶುಕ್ರವಾರದ ವ್ರತ ಮಾಡುವುದು. ಪ್ರತಿ ಶುಕ್ರವಾರ ಉಪವಾಸ ವ್ರತ ಆಚರಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನು ದಾನ ಮಾಡಿ. ಇದು ಶುಕ್ರನ ಅನುಗ್ರಹವನ್ನು ತರುತ್ತದೆ ಮತ್ತು ಸಂಬಂಧಗಳಲ್ಲಿ ಸಾಮರಸ್ಯವನ್ನು ನೀಡುತ್ತದೆ. ವಜ್ರ ಅಥವಾ ಜಿರ್ಕಾನ್ ಧರಿಸುವುದು. ಬಲಗೈ ಉಂಗುರದ ಬೆರಳಿನಲ್ಲಿ ವಜ್ರ ಅಥವಾ ಜಿರ್ಕಾನ್ ಧರಿಸುವುದು ಶುಕ್ರನ ಶಕ್ತಿಯನ್ನು ವರ್ಧಿಸುತ್ತದೆ. ಇದು ಅದೃಷ್ಟ, ಪ್ರೀತಿ ಮತ್ತು ಐಷಾರಾಮಿ ಜೀವನವನ್ನು ಆಕರ್ಷಿಸುತ್ತದೆ. ಮಹಿಳೆಯರಿಗೆ ಗೌರವ ನೀಡುವುದು. ನಿಮ್ಮ ಜೀವನದಲ್ಲಿರುವ ಮಹಿಳೆಯರಿಗೆ ತಾಯಿ, ಸಹೋದರಿ, ಪತ್ನಿ ಹಾಗೂ ಸ್ನೇಹಿತರು ಇವರಿಗೆ ಗೌರವ ನೀಡಿ ಮತ್ತು ಅವರಿಗೆ ಸಹಾಯ ಮಾಡಿ. ಇದು ಶುಕ್ರನ ಪ್ರೀತಿಯನ್ನು ಗಳಿಸುತ್ತದೆ. ಆತ್ಮೀಯತೆಯ ಸಂಬಂಧಗಳನ್ನು ನಿಭಾಯಿಸುವುದು. ನಿಮ್ಮ ಸಂಬಂಧಗಳನ್ನು ಘೋಷಿಸಿ ಮತ್ತು ಅವುಗಳಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಿ. ಸಂಬಂಧಗಳು ನಿಮ್ಮ ಅತಿ ದೊಡ್ಡ ಶಕ್ತಿ. ಶುಕ್ರವಾರದಂದು ಸೌಂದರ್ಯದ ವಸ್ತುಗಳನ್ನು, ಸುಗಂಧ ದ್ರವ್ಯಗಳನ್ನು ಅಥವಾ ಬಿಳಿ ಬಣ್ಣದ ಸಿಹಿ ಪದಾರ್ಥಗಳನ್ನು ಬಡವರಿಗೆ ಅಥವಾ ದೇವಾಲಯಗಳಿಗೆ ದಾನ ಮಾಡಿ. ನಿಮ್ಮ ಅದೃಷ್ಟದ ಸಂಖ್ಯೆಗಳು 6, 15 ಹಾಗೂ 24. ನಿಮ್ಮ ಅದೃಷ್ಟ ಬಣ್ಣಗಳು ಬಿಳಿ, ಗುಲಾಬಿ ಹಾಗೂ ತಿಳಿ ನೀಲಿ. ನಿಮ್ಮ ಅದೃಷ್ಟದ ದಿನಗಳು ಶುಕ್ರವಾರ, ಬುಧವಾರ ಹಾಗೂ ಶನಿವಾರ. ನೋಡಿದ್ರಲ್ಲ ಸ್ನೇಹಿತರೆ, ತುಲಾರಾಶಿಯವರು ನ್ಯಾಯ, ಸೌಂದರ್ಯ ಮತ್ತು ಸಾಮರಸ್ಯದ ಸಾಕಾರ ರೂಪ. ಅವರು ತಮ್ಮ ರಾಜತಾಂತ್ರಿಕ ಕೌಶಲ್ಯ ಮತ್ತು ಪ್ರೀತಿಯಿಂದ ಪ್ರಪಂಚವನ್ನು ಉತ್ತಮಗೊಳಿಸಲು ಶ್ರಮಿಸುತ್ತಾರೆ. ಅವರ ಸಮತೋಲನದ ಬಯಕೆಯನ್ನು ಅರ್ಥ ಮಾಡಿಕೊಂಡರೆ ಅವರೊಂದಿಗೆ ಉತ್ತಮ ಬಾಂಧವ್ಯ ಬೆಳೆಸಿಕೊಳ್ಳುವುದು ಸುಲಭ. ಈ ವಿಡಿಯೋ ನಿಮಗೆ ತುಲಾರಾಶಿಯವರ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ನೀಡಿದೆ ಎಂದು ಭಾವಿಸುತ್ತೇನೆ. ವಿಶೇಷವಾಗಿ ಶಕ್ತಿಶಾಲಿ ಪರಿಹಾರಗಳು ನಿಮಗೆ ಉಪಯುಕ್ತವಾಗಿವೆ ಎಂದು ನಂಬುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೂ ಕೂಡ ಹಂಚಿಕೊಳ್ಳಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿ ಮತ್ತು ರಾಶಿಯ ಭವಿಷ್ಯಗಳಿಗಾಗಿ ನಮ್ಮೊಂದಿಗೆ ಸದಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ರಾಶಿಯ ಬಗ್ಗೆ ಮಾತನಾಡೋಣ. ನಿಮ್ಮ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಸಮೃದ್ಧಿ ಸದಾ ಇರಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು.